ಇವತ್ತು ನಮ್ಮನೆ ಮೇಕವರ್ ಮಾಡ್ತಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಯಾವಾಗಲೂ ಇಂಟ್ರೊಡಕ್ಷನ್ ಕೊಡೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೊ ವಿಡಿಯೋ ಟಾಪಿಕ್ ಏನಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿದೆ. ಸೊ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಇವತ್ತು ನಾವು ನಮ್ಮ ಕಿಚನ್ನ ಮೇಕೋವರ್ ಮಾಡೋಣ ಅಂತ. ಫುಲ್ ಕಿಚನ್ ಏನು ಮೇಕೋವರ್ ಮಾಡ್ತಾ ಇಲ್ಲ ನಾವಿಲ್ಲಿ, ಜಸ್ಟ್ ಕಟ್ಬಾಕಲ್ಲಿ ಏನಿದೆಯೋ ಅದಕ್ಕೆ ವಾಲ್ಪೇಪರ್ನ ಸ್ಟಿಕ್ಕರ್ನ ಅಂಟಿಸ್ಬಿಟ್ಟು ಸೊ ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ನನ್ನ ಜೊತೆಗೆ ನನ್ನ ತಮ್ಮ ಕೂಡ ಇದ್ದ. ತಮ್ಮ ಇದ್ದ ಅಂತ ಹೇಳೋದಕ್ಕಿಂತನೂ ಆಲ್ಮೋಸ್ಟ್ ಎಲ್ಲ ಅವನೇ ಮಾಡಿದ್ದು, ನಾನು ಜಸ್ಟ್ ಅವನಿಗೆ ಹೆಲ್ಪ್ ಮಾಡಿದೆ ಅಷ್ಟೇ. ನಮ್ಮದು ಕಡ್ಪಕಲ್ಲಿ ಹಾಕಿದ್ದು ನಾನ್ ಮಾಡ್ಯುಲರ್ ಕಿಚನ್ನು. ಕಡ್ಪಕಲ್ಲಿ ಹಾಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾವು ಇವಾಗ ಆಲ್ಮೋಸ್ಟ್ ಎಲ್ಲರೂ ಈ ಸ್ಟಿಕ್ಕರ್ನ ಯೂಸ್ ಮಾಡ್ತಾಯಿದ್ರು. ಸೇಮ್ ಗ್ರಾನೈಟ್ ಥರನೇ ಕಾಣುತ್ತೆ ಅಂತ ಹೇಳಿ ನಾವು ಇದನ್ನು ತರಿಸಿದ್ವಿ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು. ಅದು ಹೇಗೆ ಅಂಟಿಸೋದು ಅಂತ ಬಿಟ್ಟು ಫಸ್ಟ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾವತ್ತೂ ಅಂಟಿಸಿರ್ಲಿಲ್ಲ ನಮಗೆ, ಹೇಗೆ ಮಾಡೋದು ಏನು ಐಡಿಯಾಸ್ ಕೂಡ ಇರಲಿಲ್ಲ. ಮೆಜರ್ಮೆಂಟ್ ಎಲ್ಲ ತೊಗೊಂಡು ಎಲ್ಲ ಅಂಟಿಸಿದ್ವಿ. ಫಸ್ಟಲ್ಲಿ ನಮ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಹೇಗೆ ಎಳೆಯೋದು ಅಂತ ಹೇಳಿಬಿಟ್ಟು, ತುಂಬಾ ಬಬಲ್ಸ್ ಬಂತು. ಅದಾದಮೇಲೆ ಸ್ವಲ್ಪ ಕಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡಿದ್ವಿ. ಆಮೇಲೆ ಹಾಕ್ತಾ ಏನಾಯಿತು ನಮ್ಗೆ ಐಡಿಯಾ ಗೊತ್ತಾಯ್ತು ಯಾವ ರೀತಿ ಹಾಕಿದ್ರೆ ಬಬಲ್ಸ್ ಬರಲ್ಲ ಅಂತ ಹೇಳಿಬಿಟ್ಟು. ಬಟ್ ತುಂಬಾ ಚೆನ್ನಾಗಿ ಬಂತು ಮಾತ್ರ. ಹಾಕಿದ್ಮೇಲೆ ಫಿನಿಶಿಂಗ್ ಚೆನ್ನಾಗಿ ಬಂದರೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ, ತುಂಬಾ ರೀಸನಬಲ್ ಪ್ರೈಸಲ್ಲೇ ಸಿಕ್ತು. ಸೊ ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಕಿಚನ್ ಗತಿ ಈ ಥರ ಇತ್ತು. ನಮ್ಮಮ್ಮ ಅಂತೂ ಒಂದು ಕಡೆ ಫುಲ್ ಬೈತಾನೇ ಇದ್ದರು, ಕಿಚನ್ ಏನು ಈ ಥರ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು. ಅವ್ರಿಗೆ ಅವ್ರಿಟ್ಟಂಥ ಐಟಮ್ಸ್ ಎಲ್ಲೆಲ್ಲಿದ್ರೂ ಅಲ್ಲಿದ್ರೇ ಸಮಾಧಾನ ಆಗುತ್ತೆ. ನಾವೇನಾದರೂ ಜಾಗ ಚೇಂಜ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನೋ ಐಟಮ್ಸ್ ಏನು ತೆಗೆಯೋದಕ್ಕೆ ಹೋಗಿಲ್ಲ, ಜಸ್ಟ್ ಮೇಲೆ ಏನೇನು ಬೇಕೋ ಅದನ್ನು ಮಾತ್ರ ತೆಗೆದುಬಿಟ್ಟು ಸ್ಟಿಕ್ಕರ್ ಅಂಟಿಸ್ತಾ ಇದ್ವಿ. ಸೊ ಮೇಲೆ ಕೌಂಟರ್ ಟಾಪ್ ಈ ಥರ ಲುಕ್ ಇದೆ. ಇವಾಗ ಸ್ಟಿಕ್ಕರೆಲ್ಲ ಅಂಟಿಸಾದ್ಮೇಲೆ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು ಫಿನಿಶಿಂಗ್ ಕೂಡ. ಸ್ಟಾರ್ಟಿಂಗಲ್ಲಿ ನಮ್ಗೆ ಐಡಿಯಾ ಸಿಕ್ಕಿರಲಿಲ್ಲ, ಹಾಗಾಗಿ ಬಬಲ್ಸ್ ಬಂದುಬಿಡ್ತು ಆ ಕಾರ್ನರ್ ಸೈಡಲ್ಲಿ. ಅದೆಲ್ಲ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದಾದಮೇಲೆ ಇನ್ನೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಡನ್ನಾಗಿ ನೋಡಿದ್ರೆ ಗ್ರಾನೈಟ್ ಥರನೇ ಕಾಣುತ್ತೆ, ಯಾವುದೇ ರೀತಿ ನಾವು ಸ್ಟಿಕ್ಕರ್ ಅಂಟಿಸಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ಸೊ ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಇದನ್ನು ಪರ್ಚೇಸ್ ಮಾಡಿ ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ಹೇಳಿದ್ರೆ ಕೆಲವನ್ನ ಫಾಲೋ ಮಾಡಿ, ಬಬಲ್ಸ್ ಬರಲ್ಲ. ನೀಟಾಗಿ ಫಸ್ಟು ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಇಳ್ಕೊತ ಹಾಕ್ಕೊತ ಬನ್ನಿ, ಒಂದು ಬಟ್ಟೆಯಿಂದ ಪ್ರೆಸ್ ಮಾಡ್ಕೊತ, ಆವಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮಮ್ಮನೂ ಅಷ್ಟೇ, ಅವ್ರಿಗೂ ಇಷ್ಟ ಆಯಿತು. ಫಸ್ಟ್ ಹಾಕಬೇಡಿ ಏನಕ್ಕೆ ಅವೆಲ್ಲ ಅಂತ ಹೇಳ್ತಾಯಿದ್ರು, ಆಮೇಲೆ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಸೊ ಇದು ಮೇಲೆ ಈ ಥರ ಕಾಣಿಸ್ತಿದೆ. ಇದೆಲ್ಲ ಮಾಡ್ತಿದ್ದಂಗೆ ಇನ್ನೂ ಪೂರ್ತಿ ಕೆಲಸ ಮುಗ್ದಿರಲಿಲ್ಲ. ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟಿಂದ ಇನ್ನೂ ಒಂದು ಪಾರ್ಸಲ್ ಬಂದಿತ್ತು. ಸೊ ಆ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ವಿ. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ವಾಲ್ಪೇಪರ್ಸ್ನ ತರಿಸಿದ್ವಿ ಕಿಚನ್ ಎದುರುಗಡೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಆಮೇಲೆ ಸ್ವಲ್ಪ ರೂಮ್ ಗೋಡೆ ಎಲ್ಲ ಮೇಕವರ್ ಮಾಡೋಣ ಅಂತ ಹೇಳಿಬಿಟ್ಟು, ಪೇಂಟಿಂಗ್ ಮಾಡೋದು ಬದಲು ವಾಲ್ ಸ್ಟಿಕ್ಕರ್ನ ಅಂಟಿಸಿದ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ರಿಮೂವ್ ಮಾಡಿಬಿಟ್ಟು ನಮ್ಗೆ ಇನ್ನೊಂದು ಬೇಕಾದ್ರೆ ಆ ಥರದ್ದು ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಪಾರ್ಸಲ್ ಇದು ಓಪನ್ ಮಾಡಿದೆ. ನಾನು ಆರ್ಡರ್ ಮಾಡಿದ್ದು ಬಂದು 6 ಕ್ವಾಂಟಿಟಿ, ಬಟ್ ರಿಸೀವ್ ಆಗಿದ್ದು 2 ಮಾತ್ರ. ಸೊ ರಿಟರ್ನ್ ಕೂಡ ಮಾಡೋದಕ್ಕಾಗಿಲ್ಲ, ರಿಟರ್ನ್ ಆಪ್ಷನ್ ಇತ್ತು. ಆಪ್ಷನ್ ಮಾಡಿದ್ರು ಫ್ಲಿಪ್ಕಾರ್ಟಿಂದ ಯಾವುದೇ ರೀತಿ ರಿಪ್ಲೈ ಕೂಡ ಬಂದಿಲ್ಲ, ರಿಟರ್ನ್ ಕೂಡ ತೊಗೊಂಡಿಲ್ಲ. ಸೊ ನೋಡ್ಕೊಂಡು ಆರ್ಡರ್ ಮಾಡಿ. ಇತ್ತೀಚೆಗೆ ಫ್ಲಿಪ್ಕಾರ್ಟಲ್ಲಿ ತುಂಬಾ ಈ ರೀತಿ ಆಗ್ತಿದೆ. ಇದು ನನಗೆ ಸೆಕೆಂಡ್ ಟೈಮ್ ಈ ಥರ ಆಗಿದ್ದು. ಬಟ್ ಇನ್ನೊಂದು ಪಾರ್ಸಲ್ ಓಪನ್ ಮಾಡಿದೆ, ಅದರಲ್ಲಿ ಚೆನ್ನಾಗಿ ಬಂದಿತ್ತು. ನಾನು ಎಷ್ಟು ಆರ್ಡರ್ ಮಾಡಿದ್ದೆ ಕರೆಕ್ಟಾಗೇ ಬಂದಿತ್ತು. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಾನು ರೂಮ್ದು ವಾಲ್ ಸ್ಟಿಕ್ಕರ್ ಹಾಕಿದಾಗ ಅದನ್ನು ನಿಮ್ಗೆ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿಬಿಟ್ಟು. ಈ ವಾಲ್ಪೇಪರ್ ನಿಮ್ಗೇನಾದರೂ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದರಿಂದ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಮಾಡೋದಕ್ಕೆ ಮಧ್ಯಾಹ್ನ ಆಗೋಗಿತ್ತು. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸ್ಟಿಕ್ಕರ್ ಅಂಟಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಮೇಲೆ ಡಬ್ಬಿಗಳು ಅದೆಲ್ಲ ಇಡೋ ಜಾಗದಲ್ಲಿ ಅಂಟಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ.
ಸೊ ಅಲ್ಲಿರೋ ಐಟಮ್ಸ್ ಎಲ್ಲ ತೆಗೆದು ಸೈಡ್ಗೆ ಇಡ್ತಾ ಇದ್ದೀವಿ. ನಾವು ಒಂದೊಂದೇ ಜಾಗನ ಕ್ಲೀನ್ ಮಾಡ್ಕೊಂಡು ಅಂಟಿಸ್ತಾ ಇದ್ದೀವಿ. ಇಡೀ ಕಿಚನ್ ಇರೋದೆಲ್ಲ ತೆಗೆದ್ಬಿಟ್ಟು ಮಾಡೋಕ್ಕೆ ಹೋದರೆ ತುಂಬಾ ಟೈಮ್ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮಮ್ಮನೂ ಹೆಲ್ಪ್ ಮಾಡ್ತಾರೆ. ಇದೆಲ್ಲ ಆಗ್ತಿದ್ದಂಗೆ ಇನ್ನೂ ಒಂದು ಪಾರ್ಸಲ್ ರಿಸೀವ್ ಆಯಿತು. ಇದು ಬಂದು ಕಿಚನ್ ಸೆಲ್ಫ್ ಮುಂದೆಗಡೆ ಇದೆಯಲ್ಲ, ಗೋಡೆಗೆ ಅಂಟಿಸೋದಕ್ಕೆ ಅಂತ ಹೇಳಿಬಿಟ್ಟು ಕಾಫಿ ಕಪ್ ಡಿಸೈನ್ ಇರೋವಂಥ ವಾಲ್ ಸ್ಟಿಕ್ಕರ್ನ ಆರ್ಡರ್ ಮಾಡಿದ್ವಿ. ನಾವು ಆಯಿಲ್ ಪೇಂಟ್ ಮೇಲೆ ಹಾಕಿಬಿಟ್ವಿ, ಸೊ ಆಗ ಕರೆಕ್ಟಾಗಿ ಅಂಟ್ಕೊಂಡಿರಲಿಲ್ಲ. ನೀವೇನಾದರೂ ಯೂಸ್ ಮಾಡೋ ಹಾಗಿದ್ರೆ ನಾರ್ಮಲ್ ಗೋಡೆ ಮೇಲೆ ಮಾತ್ರ ಹಾಕಿ ಆಯಿಲ್ ಪೇಂಟ್ ಮೇಲೆ ಹಾಕೋದಕ್ಕೆ ಹೋಗಬೇಡಿ, ಅಂಟ್ಕೊಳ್ಳಲ್ಲ ನೀಟಾಗಿ. ಹಾಗೆ ಸಂಜೆ ಆಗ್ತಿದ್ದಂಗೆ ಫುಲ್ ಜೋರಾಗಿ ಮಳೆ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರ್ತಿದ್ದಾಗ ಯಾರಿಗೆ ಆಗಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಥವಾ ಕುಡಿಬೇಕಂತ ಅನಿಸುತ್ತೆ. ಸೊ ನಾವು ಆಲ್ಮೋಸ್ಟ್ ಈ ಮಲೆನಾಡು ಸೈಡಲ್ಲಿರೋರು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಗೇರು ಬೀಜನ ಸುಟ್ಕೊಂಡು ತಿಂತೀವಿ. ಈ ಮಳೆ ಬರೋ ಟೈಮಲ್ಲಿ ಗೇರು ಬೀಜ ಸುಡ್ತಾಯಿದ್ರೆ ಆಹಾ, ಅದ್ರ ಪರಿಮಳ ಎಲ್ಲ ಕಡೆ ಹರಡ್ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವಾಗ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಮಳೆ ಬರಲಿ ಬರ್ದೇ ಇರಲಿ ಯಾವಾಗಲೂ ಗೇರು ಬೀಜ ಸುಟ್ಕೊಂಡು ತಿಂತಾ ಇರ್ತೀವಿ. ಮಾಮೂಲಿ ಅಂಗಡಿಯಿಂದ ತಂದು ಗೋಡಂಬಿ ತಿನ್ನೋದಕ್ಕಿಂತ ಈ ಗೇರು ಬೀಜ ಸುಟ್ಕೊಂಡು ಅದರಿಂದ ಬರೋ ಗೋಡಂಬಿ ತಿನ್ನೋದಕ್ಕೇ ತುಂಬ ರುಚಿಯಾಗಿರುತ್ತೆ, ಬಿಸಿ ಬಿಸಿಯಾಗಿರುತ್ತೆ. ನಾವೇ ಇಲ್ಲೇ ಮನೆಯಲ್ಲೇ ಸುಟ್ಕೊಂಡು ತಿನ್ನೋದ್ರಿಂದ. ಸೊ ಕೆಂಡ ಇರಲಿಲ್ಲ ಒಲೆಯಲ್ಲಿ, ಅದಕ್ಕೆ ನಾವು ತೆಂಗಿನ ಗರಿ ಇದೆಯಲ್ಲ ಅದನ್ನೇ ಹಾಕ್ಬಿಟ್ಟು ಬೆಂಕಿ ಇಟ್ಬಿಟ್ಟು ಸುಡ್ತಾ ಇದ್ದೀವಿ. ಸೊ ಸುಡ್ಬೇಕಾದ್ರೆ ತುಂಬಾ ಹುಷಾರಾಗಿರಬೇಕು, ಮುಖಕ್ಕೆಲ್ಲ ಸಿಡಿಯುತ್ತೆ ಅದರಲ್ಲಿರೋ ಸೊನೆ. ಗೇರು ಬೀಜ ಆಲ್ಮೋಸ್ಟ್ ಎಲ್ಲ ಸುಟ್ಟಾಕ್ಬಿಟ್ಟಿತ್ತು, ಎಲ್ಲ ಒಂದೊಂದು ಬೆಂಕಿನ ತೆಗಿತಾ ಇದ್ದೀವಿ. ಅದು ಪರಿಮಳ ಬರೋಕ್ಕೆ ಗೊತ್ತಾಗ್ಬಿಡುತ್ತೆ. ಜಾಸ್ತಿ ಏನಾದ್ರು ಸುಟ್ಟೋಯ್ತು ಅಂತ ಹೇಳಿದ್ರೆ ಎಲ್ಲ ಕರೆಕ್ಟ್ ಹೋಗ್ಬಿಡುತ್ತೆ, ತಿನ್ನೋದಕ್ಕೆ ಬರಲ್ಲ. ನಾವು ಕರೆಕ್ಟಾಗಿ ನೋಡಿ ತೆಗಿಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಹೊಡೆದು ತೆಗಿತಾ ಇದ್ವಿ. ಜಾಸ್ತಿ ಏನು ಸುಟ್ಟೋಗಿರಲಿಲ್ಲ, ಒಂದು ಎರಡೇನೋ ಸುಟ್ಟೋಗಿ ಹಾಳಾಗಿತ್ತು, ಇನ್ನೆಲ್ಲ ಚೆನ್ನಾಗೇ ಸಿಕ್ತು. ಇದೊಂದು ಚೈಲ್ಡ್ಹುಡ್ ಮೆಮೊರಿ ನಮಗೆ. ಚಿಕ್ಕವರಿದ್ದಾಗ ಯಾವಾಗಲೂ ಅಷ್ಟೇ ಗೇರು ಬೀಜನ ಸುಟ್ಕೊಂಡು ತಿನ್ನೋದೇ ಕೆಲಸ. ಸೊ ತುಂಬ ಟೈಮ್ ಆದಮೇಲೆ ಮತ್ತೆ ಇವತ್ತು ಸುಟ್ಟಿದ್ವಿ. ಇದು ನನ್ನ ಇವತ್ತಿನ ಪುಟ್ಟ ವ್ಲಾಗ್ ಆಗಿತ್ತು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.